ಕೆಲಸ ಮಾಡಿಲ್ಲ. ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ. ಈ ತರ ಮನೆ ಆಳ್ ಕೆಲಸ ಮಾಡಿರೋದು ಫಸ್ಟ್ ಇವರೇ. ಮನೆ ಆಳ್ ಕೆಲಸ ಸರ್ಕಾರ ದುಡ್ಡು ತಗೊಂಡೋಗಿ ಸರ್ಕಾರ ದುಡ್ಡು ತಗೊಂಡು ಇವ್ರ ಪಾರ್ಟಿ ಆಫೀಸ್ ಕೊಟ್ಕೊಂಡ್ರೆ ಮನೆ ಆಳ್ ಕೆಲಸ ಆಯ್ತು. ಈಗ ಮನೆ ಆಳ್ ಕೆಲಸ ನೀವು ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಆಗ್ತದ ನೋಡಿ. ಸರ್ಕಾರ ಏನ್ ಹೇಳಿದೆ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತಂತ ಹೇಳಿದ್ದಾರೆ. ಮತ್ತೆ ಇದಕ್ಕಿಂತ ದೊಡ್ಡ ಉತ್ತರ ಮಾತಾಡ್ತೀನಿ ನಾನು, ಬಿಡಿ. ಇದೇನ್ ಮುಗಿಯೋ ತರ ಕಾಣಲ್ಲ, ನೋಡಿದ್ರೆ ಮುಗಿಯೋ ತರ ಕಾಣಲ್ಲ. ಒಂದೇ ನಿಮಿಷ ಸಾವಧಾನ ಇರ್ಲಿ, ಸಾವಧಾನ ಇರ್ಲಿ. ನೋಡಿ, ಕೆಲಸ ಬಿಜೆಪಿ ಮಾಡ್ತಿರೋದು. ನಾನು ಯಾಕೆ ಹೇಳಿದ್ದೀನಿ ಈ ಪದ, ಅಸಂವಿಧಾನಿಕ ಪದ ವಾಪಸ್ ತೆಗಿಬೇಕು. ಅವ್ರು ಹೇಳಿರ್ತಕ್ಕಂಥ ನಾನು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂತ ಹೇಳಿದ್ರೆ, ನಾನು ಹೇಳಿದ್ದು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂದ್ರೆ, ಅವರ ಕಾಂಗ್ರೆಸ್ ಆಫೀಸಿನ ಹಣ ತಗೊಂಡು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಸರ್ಕಾರದ 60 ಕೋಟಿ ಹೋಗ್ತಾ ಇದೆ, 60-70 ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ. ಸರ್ಕಾರದ ಹಣ ಹೋಗ್ತಾ ಇರೋದು ಇಲ್ಲಿ. ಹಣದುಬ್ಬರ ಜಾಸ್ತಿ ಆಗಿದೆ. ಈಗ ಹಣದುಬ್ಬರ ಜಾಸ್ತಿ ಆಗಿದೆ. ಸರ್ಕಾರದಲ್ಲಿ ಹಣ ಕಡಿಮೆ ಇದೆ. ಬೇರೆ ಬೇರೆ ಯೋಜನೆಗಳಿಗೆ ಕೂತ್ಕೊಳ್ಳಿ, ಕೇಳಿ ಕೇಳಿ ಅವ್ರ ಮಾತು ಕೇಳಿ. ಅಧ್ಯಕ್ಷ ಕೂತ್ಕೊಂಡ ಕೇಳಿ ಅವ್ರನ್ನ. ಅಲ್ಲಿ ಕೂತ್ಕೊಳ್ಳಿಕ್ಕೆ ಅಲ್ಲಿ ಹೇಳ್ಬೇಕಲ್ಲ ಕೂತ್ಕೊಳ್ಳಿಕ್ಕೆ. ಮೊದಲು ಕ್ಷಮೆ ಕೇಳಿ ಪರೋಪೇಕ್ಷ ಮಾನ್ಯ ಅಧ್ಯಕ್ಷ ಕ್ಷಮೆ ಕೇಳಲೇಬೇಕು. ಅದಕ್ಕೆ ನಾನು ಅವ್ರು ಹೇಳಿರ್ತಕ್ಕಂಥ ಪದಕ್ಕೆ ಇವರು ಕಾಂಗ್ರೆಸ್ ಪಾರ್ಟಿಯವರು ಅಧ್ಯಕ್ಷ ಅವರ ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಅಧ್ಯಕ್ಷರಿಗೆ ಅವರು ಸಂಬಳ ಕೊಡ್ಲಿ. ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಸಂಬಳ ಕೊಡ್ಲಿ. ಎತ್ತಿರ್ತಕ್ಕಂಥದ್ದು ಯಾವ ನ್ಯಾಯ? ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ವಾಪಸ್ ತಗೊಳ್ಳಿ. ಯಾವುದೋ ಹಳ್ಳಿಯವರು ಕ್ಷಮೆ ಕೇಳಬೇಕು, ಪಾಣಿಗೆ ದುಡ್ಡು ಕೊಡ್ಬೇಕು. ಅಧ್ಯಕ್ಷ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥ ಬರ್ತ್ ಸರ್ಟಿಫಿಕೇಟ್ ದುಡ್ಡು ಕೊಡ್ಬೇಕು ಇಲ್ಲ. ಕಾಂಗ್ರೆಸ್ ಡೆತ್ ಸರ್ಟಿಫಿಕೇಟ್ ದುಡ್ಡು ಕೊಡ್ಬೇಕು. ಇವರ ಮುದ್ದಾಂತರನ ತೆಗೆದು ನಮ್ಮ ಎಲ್ಲಾ ದುಡ್ಡನ್ನ ಸರ್ಕಾರಿ ಖಜಾನೆ ಯಾರು ಧಕ್ಕೆ ತಂದಿರ್ತಕ್ಕಂಥ ವಿರೋಧ ಪಕ್ಷದ ಟ್ಯಾಕ್ಸ್ ಪೇಯರ್, ಸರ್ಕಾರದ ಟ್ಯಾಕ್ಸ್ ಪೇಯರ್ ಕೊಡುವಂಥದ್ದು. ನೀವು ಸರ್ಕಾರದ ಹಣ ತಗೊಂಡೋಗಿ ನಿಮ್ ಪಾರ್ಟಿ ಕಾರ್ಯಕರ್ತರಿಗೆ ಕೊಟ್ರೆ ಮಾನ್ಯ ಎಷ್ಟು ಸರಿ ಇರ್ತೈತೆ? ವಿರೋಧ ಪಕ್ಷದ ನಾಯಕರು ನಾನ್ ಮಾತಾಡ್ತಾ ಇದ್ದೀನಿ. ಇಲ್ಲ, ಆಗಲ್ಲ. ಉತ್ತರ ಕೊಟ್ಬಿಟ್ಟಿದ್ದಾರೆ ಅವರು, ಉತ್ತರ ಕೊಟ್ಟಿದ್ದಾರೆ. ಆಗಲ್ಲ. ನಾನು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ, ಸದುದ್ದೇಶ ಇರೋದು ಸರ್ಕಾರದಲ್ಲಿ ಹಣ ಎಲ್ಲಿಂದ ಬರುತ್ತೆ? ಸರ್ಕಾರದಲ್ಲಿ ಹಣ ಎಲ್ಲಿಂದ ಬರುತ್ತೆ? ಟ್ಯಾಕ್ಸ್ ಪೇಯರ್ಸ್. ಆಯ್ತು. ಈಗ ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಅವ್ರು ಉತ್ತರ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ದಂತ ಹೇಳಿದ್ದಾರೆ. ಚರ್ಚೆ ಮಾಡಬಹುದು. ಆಯ್ತಲ್ಲ, ಉತ್ತರ ಕೊಟ್ಟಿದ್ದಾರಲ್ಲ, ಪರಿಶೀಲನೆ ಮಾಡ್ದಂತ ಹೇಳಿದ್ದಾರೆ. ನೀವು ಮಧ್ಯ ತಡೆದ್ರೆ ಟೈಮ್ ಹೋಗ್ತದೆ. ನಾನು ಮಾತಾಡಿದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ದಂತ ಹೇಳಿದ್ದಾರೆ. 10 ನಿಮಿಷನೂ ಆಗಲ್ಲ, 5 ನಿಮಿಷ ಮುಗಿದ ಆಗಲ್ಲ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಒಳ್ಳೆ ಪದ ಅಬ್ಜೆಕ್ಷನ್ ಮಾಡಿದ್ರೆ ಇದೇ ಪೀಠದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ಅವರಿಗೆ ಅಡಚಣೆ ಮಾಡ್ತಾ ಇರಲಿಲ್ಲ. ಈಗ ನಾವು ಅವ್ರ ಪಾರ್ಟಿಯವರು ಅವ್ರದ ಕಾಂಗ್ರೆಸ್ ಆಫೀಸಿಂದ ಕೊಟ್ಟಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಇದು ಸರ್ಕಾರದ ಹಣ. ಸರ್ಕಾರದ ಹಣ ಅಂತ ಹೇಳಿದ್ರೆ ನಾವು ಈಗ ಪಾಸ್ ಮಾಡ್ಬೇಕು ಬಿಲ್ ನ. ಸೆಂಟ್ರಲ್ ಅಧಿಕಾರಿಗಳನ್ನ ಮುಖ್ಯಮಂತ್ರಿಗಳು ಕೇಳಿದೆ.
ಮುಖ್ಯಮಂತ್ರಿಗಳು ಕೇಳಿದೆ ನಾನು 5 ಗ್ಯಾರಂಟಿಗಳು ಸರಿಯಾಗಿ ನಡೀತಾ ಇದೆ. ಮುಖ್ಯಮಂತ್ರಿಗಳನ್ನ ನಾನು ಕೇಳಿದೆ ಏನು ಬಿಲ್ ಪಾಸ್ ಮಾಡ್ಬೇಕಾದ್ರೆ ನಾವು ವಿರೋಧ ಮಾಡ್ತೀರಿ ಅಂತ ಹೇಳಿದೆ. ಮುಖ್ಯಮಂತ್ರಿ ಕೇಳಿದೆ ನಾನು, ಬಿಲ್ ನ ಪಾಸ್ ಮಾಡ್ಬೇಕಾದ್ರೆ ನಾವು ವಿರೋಧ ಮಾಡ್ತೀನಿ. ಹಂಗ್ ಮಾಡ್ಬೇಡಪ್ಪ, ಯಾರು ಇತಿಹಾಸದಲ್ಲಿ ಯಾರು ಮಾಡಿಲ್ಲ, ಫೈನಾನ್ಸ್ ಬಿಲ್ ಇದು, ಮಾಡಿದ್ರೆ ಕೆಟ್ಟ ಸಂಪ್ರದಾಯಕ್ಕೆ ಹೋಗ್ತೈತೆ, ಮಾಡಬೇಡ ಅಂತ ಹೇಳಿದ್ರು ನನಗೆ. ಮುಖ್ಯಮಂತ್ರಿಗಳು ಹೇಳಿದ್ರು. ನಾವು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸಕ್ಕೆ, ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ, ಅವ್ರ ಮಜಾ ಮಾಡಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವ್ ಹೆಂಗ್ ಪಾಸ್ ಮಾಡ್ಬೇಕು? ಹೆಂಗ್ ಪಾಸ್ ಮಾಡ್ಬೇಕು? ನೀವೇ ಬಿಲ್ ಪಾಸ್ ಆಗಲಿಕ್ಕೆ ನಿಮ್ಗೂ ಕೆಟ್ಟ ಹೆಸರು ಮಾಡಬಾರ್ದು ಅಂತ ಕಾನೂನೇನೇ ಇಲ್ಲ, ಮಾಡ್ತೀರಿ. ಯಾರು ಕೆಟ್ಟ ಹೆಸರು ಬರ್ತದೆ? ನಿಮ್ ಕೆಟ್ಟ ಹೆಸರು ಬರ್ತದೆ. ನನ್ನ ಉದ್ದೇಶ ಇರ್ತಕ್ಕಂಥದ್ದು ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟು. ಯಾರೋ ಬಡವ ಕಟ್ತಾನೆ, ಬರ್ತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಡೆತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಎಲ್ಲದಕ್ಕೂ ದುಡ್ಡು ಕೊಡ್ತಾನೆ. ಬೆಂಕಿ ಪಟ್ಟಣ ಗೀರಿದ್ರು, ಬೀಡಿ ಸೇದಿದ್ರು, ಎಣ್ಣೆ ಹೊಡೆದ್ರು ಟ್ಯಾಕ್ಸ್, GST, ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ಅಧ್ಯಕ್ಷರೇ 60 ರಿಂದ 70 ಕೋಟಿ ಆಗುತ್ತೆ. 60 ರಿಂದ 70 ಕೋಟಿ ಆಗುತ್ತೆ. ಅವ್ರಿಗೆ ಖರ್ಚು ವೆಚ್ಚ, ಅವರ TA DA ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇರಿಸ್ತಾರೆ, ಅಷ್ಟು ಬಂದೇ ಬರ್ತದೆ. ಆಗ್ಲಿ, ಅವ್ರ 5 ವರ್ಷಕ್ಕೆ 60 ಕೋಟಿ ಹಾಗೆ ಆಗ್ತೈತೆ. ಅಷ್ಟು ಹಣ ಖರ್ಚಾಗ್ತೈತೆ. ಈ ಹಣ ಖರ್ಚಾದ್ರೆ ನಮ್ಮ ಇಲ್ಲಿ ಅವ್ರಿಗೆಲ್ಲರಿಗೂ ನಾವು ಇಲ್ಲಿ ಇದುವರೆಗೂ 75 ವರ್ಷ ಆದ್ಮೇಲೆ, ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ತಾಲೂಕಿಗೆ MLA, ಅದು ಕಾಂಗ್ರೆಸ್ MLA ಇರ್ಬೋದು, JDS MLA ಇರ್ಬೋದು, BJP MLA ಇರ್ಬೋದು, ತಾಲೂಕಿಗೆ MLAನೇ ಸುಪ್ರೀಂ. ನಾವು ಎಲೆಕ್ಟೆಡ್ ಬಾಡಿ, ನಾವು ನಾಮಿನೇಟೆಡ್ ಬಾಡಿ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಟ್ ಆಗಿ ಬಂದಿರೋರು ನಾವು, ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿದ್ದೀರಿ ನಾವು, ಬಿ ಫಾರಂ ತಗೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿರೋರು ನಾವು. ಯಾರೋ ನೀವು ನಾಮಿನೇಟೆಡ್ ಮಾಡೋ ಕೈ ಕೆಳಗಡೆ ಕೂತ್ಕೊಂಡ ಗುಲಾಮರ ನಾವು? ಗುಲಾಮರ ಅಲ್ಲ ನಾವು. ಅದಲ್ಲೇ ಗುಲಾಮರ ನಾವು. ಸರ್ವೆಂಟ್, ನಾಟ್ ಎ ಕಾಂಗ್ರೆಸ್ ಪಾರ್ಟಿಯ ಸರ್ವೆಂಟ್ಗಳಲ್ಲ ನಾವು. ವಿ ಆರ್ ಎಲೆಕ್ಟೆಡ್. ಡೆಮಾಕ್ರಸಿಯಲ್ಲಿ ಎಲೆಕ್ಟ್ ಆಗಿ ನಾವು ಬಂದಿದ್ದೀರಿ. ನಾವು ಎಲ್ಲಾ ಸಮಿತಿಗಳು ಹೇಳಿದ್ರು, ಎಲ್ಲಾ ಸಮಿತಿಗಳು ಏನೇನಾಗಿದೆಯೋ, ರಾಜೀವ್ ಗಾಂಧಿ ಯೋಜನೆಯಿಂದ ಹಿಡಿದು, ಇಂದಿರಾ ಗಾಂಧಿ ಯೋಜನೆಯಿಂದ ಹಿಡಿದು, ವಾಜಪೇಯಿ ಯೋಜನೆ, ಎಲ್ಲಾ ಯೋಜನೆಗಳಿಗೂ ನಾವೇ ಅಧ್ಯಕ್ಷರು. ಒಂದ್ಸರಿ ಸರ್ಕಾರ ಯಾರದೇ ಹೆಸರು ಇಡ್ಲಿ, ಕಾಂಗ್ರೆಸ್ ಪಾರ್ಟಿ ಯೋಜನೆ ಆಗ್ಲಿ, ಅದು ಕಾಂಗ್ರೆಸ್ ಪಾರ್ಟಿ ಯೋಜನೆ ಆದ್ರೂ ಕೂಡ ಆಸ್ ಎ MLA ಮೈ ಡ್ಯೂಟಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಅದನ್ನ ರೀಚ್ ಮಾಡುವಂಥದ್ದು ನನ್ನ ಡ್ಯೂಟಿ. ಅದು ನಾವು ಮಾಡಬೇಕು. ನೀವೇನ್ ಮಾಡ್ತಾ ಇದ್ದೀರಾ? ಈಗ ಜಿಲ್ಲಾ ಮಂತ್ರಿಗಳು ಬರ್ತಾರೆ, ಜಿಲ್ಲೆಗೆ ಅವರೇ ಸುಪ್ರೀಂ. ಯಾವುದೇ ಇರಲಿ, ಯಾರೇ ಸರ್ಕಾರ ಇರಲಿ, ಜಿಲ್ಲೆಗೆ ಅವರೇ ಸುಪ್ರೀಮು. ರಾಜ್ಯಕ್ಕೆ ಮುಖ್ಯಮಂತ್ರಿ, ನಮಗೆ ವಿರೋಧ, ಮುಖ್ಯಮಂತ್ರಿ ಬೇಡ ಅಂತ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಅವರೇ ಸುಪ್ರೀಮು. ರಾಜ್ಯಕ್ಕೆ ಅವರೇ ಸುಪ್ರೀಮು, ಜಿಲ್ಲೆಗೆ ಮಂತ್ರಿನೇ ಸುಪ್ರೀಮು, ತಾಲೂಕಿಗೆ MLAನೇ ಸುಪ್ರೀಂ, ಸದನಕ್ಕೆ ನೀವೇ ಸುಪ್ರೀಂ. ನಾನು ಹೇಳಿದಾಗ ಸ್ವಲ್ಪ ಇನಾನಿಮಸ್ ಆಗಿ ಎಲೆಕ್ಟ್ ಮಾಡಿದ್ದೀರಿ. ಸರ್ವಾನುಮತದಿಂದ ನಿಮ್ಮನ್ನು ಎಲೆಕ್ಟ್ ಮಾಡಿದ್ದೀರಿ ನಾವು. ನೀವ್ ಆ ಕಡೆನೆ ತಿರುಗ್ತೀರಿ, ಯಾಕೋ ನೋಡಿದ್ರೆ ಗೊತ್ತಿಲ್ಲ, ಆ ಕಡೆನೆ ತಿರುಗ್ತಾ ಇರ್ತೀರ. ಸರ್ವಾನುಮತದಿಂದ ನಿಮ್ಮನ್ನು ಎಲೆಕ್ಟ್ ಮಾಡಿರೋದು. ಅದರಿಂದ ನೀವು ಶಾಸಕರನ್ನ ಯಾರೋ ಹೊಡೆದ್ರು ಅಂತ ಇಟ್ಕೊಳ್ಳಿ, ಯಾವುದೇ ಪಾರ್ಟಿ ಶಾಸಕರಾಗ್ಲಿ, ಶಾಸಕರ ಮೇಲೆ ಅಲ್ಲೇ ಆಯ್ತು ಅಂತ ಇಟ್ಕೊಳ್ಳಿ, ನೀವು ನಮ್ಮ ಜೊತೆ ಬರಬೇಕು. ನೀವು ನಮ್ಮ ಸುರ್ಪತಿ, ಯಾವುದೇ ಪಾರ್ಟಿಯವರಾಗಿ, ಇವತ್ತು ನಮಗಾಗ್ತತೆ, ನಾಳೆ ಕಾಂಗ್ರೆಸ್ಗೂ ಆಗ್ತತೆ. ಅವ್ರೇನು ಪರ್ಮನೆಂಟ್ ಗಿರಾಕಿ ಅಂತ ತಿಳ್ಕೊಂಬಿಟ್ಟವ್ರೆ. 3 ವರ್ಷ ಆದ್ಮೇಲೆ ನೀವು ಇರೋದೇ ಇಲ್ಲ. 2028ಕ್ಕೂ ನಾವು ಯಾರು ಇಲ್ಲೇ ಇಲ್ಲ. 30 ವರ್ಷದಲ್ಲಿ ಯಾರು ರಿಪೀಟೇ ಆಗಿಲ್ಲ. 30 ವರ್ಷದಲ್ಲಿ ಎಲ್ಲ ಬಂದವರೆಲ್ಲ ಹೇಳಿದ್ರು, ನಾನೇ 20 ವರ್ಷ 30 ವರ್ಷ ಅಂದ್ರು. ಈಗ ರಿಪೀಟ್ ಆಗುತ್ತೆ. ಯಾರು ರಿಪೀಟ್ ಆಗ್ಲೇ ಇಲ್ಲ. ಎಲ್ಲ 1 ವರ್ಷ 2 ವರ್ಷ 4 ವರ್ಷ ಎಲ್ಲ ಹೊಟ್ಟೋದ್ರು. ಈ CM ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ನಮ್ಗೆ, ಹೊಸ CM ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಾನು ಹೇಳೋದು ನೋಡಿ, ಅವ್ರಿಗೆ ಇದು ನೀವು ಮೊನ್ನೆ ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲರೂ ಎಲ್ಲೂ ಚರ್ಚೆನೇ ಆಗಿಲ್ಲ, ಸರ್ಕಾರದಲ್ಲೂ ಚರ್ಚೆ ಆಗಿದೆ ಅನ್ನೋ ಗೊತ್ತಿಲ್ಲ.
ನಮ್ಮ ಮೀಟಿಂಗ್ ಅಲ್ಲೂ ಚರ್ಚೆ ಆಗಿಲ್ಲ. ನಮ್ಮ ಮೀಟಿಂಗ್ ಆದ ತಕ್ಷಣ MLA ದುಡ್ಡು ಕೇಳ್ತಾ ಇದ್ದಾರೆ, ಸ್ಯಾಲ್ರಿ ಜಾಸ್ತಿ ಮಾಡಿ, PA ಜಾಸ್ತಿ ಮಾಡಿ ಅಂತೇಳಿ ಪತ್ರಿಕೆ ದೊಡ್ಡ ಹೆಡ್ಲೈನ್ಸ್. ಅವಮಾನ ಅದು ಬರಬಾರ್ದಾಗಿತ್ತು. ಎಲ್ಲಿ ಚರ್ಚೆ ಆಗಿದೆ? ಬಿಲ್ ಏನನ್ನ ತರ್ತಾ ಇದ್ದೀರಾ? ಏನು ಬಿಲ್ ಏನು ತರ್ತಾ ಇಲ್ಲ. ಎಷ್ಟು ದೊಡ್ಡ ಚರ್ಚೆ ಆಯ್ತು. ಜನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡಿದ್ರು. ಯಾರು? MLAಗಳಿಗೆ ನಾನು ಹೇಳೋದು. ಒಂದು ನಿಮಿಷ ಇದಕ್ಕೆ ನಾನು ಇಲ್ಲ, ಇದಕ್ಕೆ ನನ್ನ ಹೆಸರು ಬಂದಿದೆ, ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇನೆ. ಯಾಕೆ ಮುಖ್ಯಮಂತ್ರಿಗಳು ಅರವಿಂದ್ ಬೆಲ್ಲದ ಉಪನಾಯಕರು ಪಗಾರ ಏರಿಸ್ರಿ ಅಂತ ಹೇಳಿದ್ರು ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದಾರೆ. ನಾವು ಹಂಗೆ ನಾ ಏನ್ ಹೇಳಿದೆ, MLAಗಳು ತಮ್ಮ ಪಗಾರ ಏರಿಸ್ಕೊಳ್ಳುವಂತ ಪದ್ಧತಿ ತಪ್ಪು ಪದ್ಧತಿ. ಇದು ಜನ ಎಲ್ಲ ನಮ್ಮನ್ನ ಬೈತಾರ, ಜನ ಎಲ್ಲ ನಗ್ತಾರ ನಮ್ಮನ್ನ ನೋಡಿ. ಹಾಗಾಗಿ ನಮ್ಮ ಪಗಾರ ನಾವು ಏರಿಸ್ಕೋಬಾರ್ದು. ಅದಕ್ಕೂ ಕೂಡ ಒಂದು ಕಮಿಟಿ ಮಾಡ್ರಿ, ಆ ಕಮಿಟಿ ಅದನ್ನು ಪರಿಶೀಲನೆ ಮಾಡ್ಲಿ ಅಂತ ಹೇಳಿ ನಾನು ನಿಮ್ ಮುಂದೆ ಹೇಳಿದ್ದೆ. ನಾ ಪಗಾರ ಏರಿಸ್ರಿ ಅಂತ ಯಾವಾಗೂ ಹೇಳಿಲ್ಲ. ಹಾಗಾಗಿ ಅದನ್ನ ದಾಖಲೆ ಎಲ್ಲ ಸರಿ. ನಾನು ಹೇಳೋದು ಈಗ ಅಧ್ಯಕ್ಷರಿಗೆ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದಂತ ಹಾಗೂ ಸನ್ಮಾನ್ಯ ಕೆಳಮನೆಯ ಮೇಲ್ಮನೆಯ ಅಧ್ಯಕ್ಷರು ಇದ್ದಂತ ಆ ಕಮಿಟಿ ಮೀಟಿಂಗ್ನೊಳಗ ಈ ವಿಷಯ ಪ್ರಸ್ತಾಪ ಆಯಿತು. ಯಾರು ಪ್ರಸ್ತಾಪ ಮಾಡಿದ್ರು, ಯಾರು ಅದ್ರ ಬಗ್ಗೆ ಹೇಳಿದ್ರು, ಯಾರು ನಂದು ಸರಿಯಾದ ನಿಲುವು ಆಗೋದಿಲ್ಲ. ಒಂದು ಸೆಕೆಂಡ್ ಕೇಳಿ. ನಾನೇ ಇದನ್ನ ಪ್ರಸ್ತಾವನೆ ಮಾಡಿದೆ, ಡೈರೆಕ್ಟ್ ಆಗಿ ಬೇಡ, ಒಂದು ಕಮಿಟಿ ಮುಖಾಂತರ ಮಾಡಿ ಅಂತ ಹೇಳಿದೆ ಅಂತ ಅವ್ರು ಹೇಳ್ತಾ ಇದಾರಲ್ಲ. ಆದರೆ ಅವತ್ತು ಚರ್ಚೆ ಆಯ್ತು. ಕೆಲವು ಶಾಸಕರು ಇದನ್ನು ಪ್ರಸ್ತಾಪ ಮಾಡಿದರು, ಇಷ್ಟು ವರ್ಷದಿಂದ ಆಗಿಲ್ಲ ಅಂತ ಹೇಳಿದರು. ಅದು ಪತ್ರಿಕೆಯಲ್ಲಿ ಬರಬಾರ್ದಾಗಿತ್ತು. ಯಾರ್ಯಾರು ಯಾಕೆ ಹೇಳಿದ್ರಿ ಪತ್ರಿಕೆಯಲ್ಲಿ ಬಂದಿದೆ. ಆದರೆ ಈ ವಿಷಯ ಮಾತ್ರ ಅವತ್ತು ಸಮಿತಿಯಲ್ಲಿ ಚರ್ಚೆ ಆಗಿದ್ದು ಸತ್ಯ. ಅದಕ್ಕೆ ತಾವು ಅಧ್ಯಕ್ಷತೆಯಲ್ಲಿ ಆ ಸಭೆ ನಡೆದಿತ್ತು. ಮಾನ್ಯ ಮೇಲ್ಮನೆಯ ಅಧ್ಯಕ್ಷರು ಸಹಿತ ಆ ಸಭೆಯಲ್ಲಿ ಹಾಜರಿದ್ದರು. MLA ಪಗಾರ ಹೆಚ್ಚಿಸ್ಕೊಳೋದಕ್ಕೆ ಇಷ್ಟೊಂದು ಮಾಧ್ಯಮದಲ್ಲಿ ಸುದ್ದಿ ಆಯ್ತು. ಇಲ್ಲಿ ಇವರು ಅಧ್ಯಕ್ಷರಿಗೆ ಗೌರವಧನ 40,000 ರೂಪಾಯಿ, ಜಿಲ್ಲಾಧ್ಯಕ್ಷರಿಗೆ. ಅದನ್ನ ಉಪಾಧ್ಯಕ್ಷರಿಗಿನ್ನ ಬರ್ತೀನಿ ಇನ್ನ ಮುಂದಕ್ಕೆ. ಉಪಾಧ್ಯಕ್ಷರಿಗೆ 10,000 ರೂಪಾಯಿ ಉತ್ತರ ಆಯ್ತು. ಆಮೇಲೆ ಕೊಟ್ಟಿದ್ದಾರಲ್ಲ, ತಾಲೂಕು ಅಧ್ಯಕ್ಷರಿಗೆ 25,000 ಕೊಟ್ಟಿದ್ದಾರೆ. ಇಷ್ಟು ಕೂಡ ಸರ್ಕಾರದ ವತಿಯಿಂದ ಅವರಿಗೆ ಕೊಡ್ತಾ ಇದ್ದಾರೆ. ಈಗ ನೀವು ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ನಾವು ನಿಮ್ಗೆ ಓಟ್ ಹಾಕಿದ್ದೀರಿ, ಇದು ಈಗ ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು, ಈ ಎಲ್ಲಾ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅಲ್ಲಿ ನಾವು ಚುನಾಯಿತರಾಗಿರುವಂತ MLAಗಳಿದ್ದೀರಿ, ಮಂತ್ರಿಗಳಿದ್ದೀರಿ, ಅದಾದ್ಮೇಲೆ IAS ಇದ್ದಾರೆ, KS ಇದ್ದಾರೆ. ಅವ್ರಿಗೆಲ್ಲ ಅವ್ರಿಗೆಲ್ಲ ಸಂಬಳಗಳು ಲಕ್ಷ, 2 ಲಕ್ಷ, 3 ಲಕ್ಷ ಸಂಬಳ IAS ಅವ್ರಿಗೆ. ನಮಗೂ ಸಂಬಳ ಬರ್ತತೆ, ಮಂತ್ರಿಗಳಿಗೂ ಸಂಬಳ ಬರ್ತತೆ. ನಾವು ಇಷ್ಟೆಲ್ಲ ಮಾಡಕ್ಕೆ ನಮ್ಗೆ ಯೋಗ್ಯತೆ ಇಲ್ವಂಗಾರೆ? ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ಬಿಡಿ, ತೆಗೆದಾಕ್ಬಿಡಿ, ಅಸೆಂಬ್ಲಿಯಿಂದ ನಮ್ಮನ್ನು ಕಳಿಸ್ಬಿಡಿ. ಯು ಆರ್ ನಾಟ್ ಅನ್ಫಿಟ್ ಫಾರ್ ದ ತಾಲೂಕ್, ಯು ಆರ್ ನಾಟ್ ಅನ್ಫಿಟ್ ಅಂತ ಹೇಳಿ ನಮ್ಮನ್ನೆಲ್ಲ ಕಳಿಸ್ಬಿಡಿ, ಅವ್ರಿಗೆ ಕೊಟ್ಬಿಡಿ, ಎಲ್ಲ ನಾಮಿನೇಟ್ ಮಾಡಿ. ಈಗ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರಲ್ಲ, ತಹಸೀಲ್ದಾರ್ ಇದ್ದಾರೆ, ಆಯ್ತು. ನೀವು ಬಿಟ್ಟು ನೀವು ಅವ್ರಿಗೆಲ್ಲ ಸಂಬಳ ಕೊಟ್ರೆ ನೀವು MLAಗೆ ಕೌಂಟರ್ ಮಾಡಕ್ ಹೋಗ್ತಾ ಇದ್ದೀರಾ, MLAಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ, MLAಗಳ ಅಧಿಕಾರಗಳನ್ನ ಕೀಳ್ತಾ ಇದ್ದೀರಾ ನೀವು. ಯಾಕೆ ಇವೆಲ್ಲ? ನಾಳೆ ನೀವು ಅಪೋಸಿಷನ್ ಅಲ್ಲಿ ಬಂದಾಗ ನಮ್ ಚಂದ್ರಪ್ಪ ಹೇಳ್ತಾ ಇದ್ದ, ಹೇಳೋಣ ಸ್ವಲ್ಪ ಅಂತೇಳಿ. ನೀವು 189 ಇದ್ರಿ. 1989ನೇ ಇಸ್ವಿಯಲ್ಲಿ 189 ಸೀಟ್ ಗೆದ್ದಿದ್ರು ಕಾಂಗ್ರೆಸ್. 89 ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಿದ್ರಲ್ಲ, ಅದು ಮಾತಾಡ್ಲಿ. ಇವರು ಕತೆ ಪುರಾಣ ಬೇಕಾಯ್ದಲ್ಲ. ಇಲ್ಲಿ ನಾವೇ ಪರ್ಮನೆಂಟ್ ಗೂಟ ಯಾರು ಇಲ್ಲ, ನಾವೇ ಪರ್ಮನೆಂಟ್ ಗೂಟ ಇಲ್ಲ. ಅದಕ್ಕೋಸ್ಕರ MLAಗೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಯುವಂತ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್, ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ, ಯಾವುದೇ ಅಧಿಕಾರಕ್ಕೆ ಕಂಟಕ ತರಬೇಡಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವ್ಯಾರು ಕೂಡ ನಮ್ಮ MLAಗಳು ಏನಪ್ಪಾ
ಯಾವುದೇ ಕಾರಣಕ್ಕೂ ವಿರೋಧ ಮಾಡಲ್ಲ. ಇಲ್ಲ, ನಮ್ಮ ಅಧಿಕಾರವನ್ನ ಮೊಟಕು ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಇದನ್ನ ರದ್ದು ಮಾಡಬೇಕು. ರದ್ದು ಮಾಡಿ ಅವ್ರಿಗೆ ನೀವು ಅಧ್ಯಕ್ಷ ತೆಗೆದುಹಾಕಿ, ಮೆಂಬರ್ ಮಾಡಿ ಒಂದು 5 ಜನನ, ಸಚಿವರೇ 10 ಜನ ಮೆಂಬರ್ ಮಾಡಿ, 10 ಜನ ಮೆಂಬರ್ ಮಾಡಿ. ಅಲ್ಲ, ಇವರು ಗ್ಯಾರಂಟಿ ವಿರೋಧಿಗಳು. ನಾವು ಯಾವುದೇ ಕಾರಣಕ್ಕೂ ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ, ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ, ಕೊಡಲ್ಲ. ಕಾಂಪ್ಲಿಕೇಶನ್ ಒಂದೇ ಪ್ರಶ್ನೆ ಸರ್. ಅಧ್ಯಕ್ಷ ಡಿಸೆಂಬರ್ ಅವರೇ, ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅವ್ರು ಈಗ ಇವ್ರು ಹೇಳ್ತಾ ಇದ್ರಲ್ಲ ಅಧ್ಯಕ್ಷರೇ, ಗ್ಯಾರಂಟಿ ಸಮಿತಿಯಿಂದ ನೀವು ಅಪಾಯಿಂಟ್ ಆಗಿದ್ದಕ್ಕೆ ಯಾರ್ಯಾರು ಅಪಾಯಿಂಟ್ ಮಾಡಿದ್ರ ಅಂದ್ರೆ ಶಾಸಕರ ಅಸಮರ್ಥರ ಅಥವಾ ನಿಮ್ಮ ಸಚಿವರ ಅಸಮರ್ಥರ ಅಂತ ಎಲ್ಲ ಕೇಳ್ತಾ ಇದ್ರು. ಮತ್ತೆ ಇದ್ರದ್ದು ಆಫೀಸರ್ ಅಸಮರ್ಥರ ಅಂತ ಕೇಳ್ತಾ ಇದ್ರು. ಪಕ್ಕದ ಬಿಜೆಪಿ ನಮ್ಮ ಮಹಾರಾಷ್ಟ್ರ ಗವರ್ಮೆಂಟ್ ಅಧ್ಯಕ್ಷರೇ, ಮಹಾರಾಷ್ಟ್ರ ನಾವೆಂತ ಮಾಡಿದ ಅಧ್ಯಕ್ಷ ಗವರ್ಮೆಂಟ್ ಅಲ್ಲಿ ಇದಕ್ಕೆ ಸ್ಯಾಲರಿ ಯಾರು ಬಿಜೆಪಿ ಅಧ್ಯಕ್ಷರು ಒಂದು ಸ್ಪೆಷಲ್ ಆಫೀಸರ್ this was followed by list of pre-employed officers assigned to minister approved by chief minister Devendra Fadnavis. The list included handful of RSS ಏನಿದು ಆಯ್ತು. ಇಲ್ಲೇ ಗೊತ್ತಾಗುತ್ತೆ ಈಗ ಸರ್ಕಾರ ನೋಡಿ ಬಡವರ ವಿರೋಧಕ್ಕೆ ಅದಕ್ಕೇನು ಹೇಳ್ತೀರಾ? ಸರ್ಕಾರ ಪ್ರಶ್ನೋತ್ತರ ರಾಮಮೂರ್ತಿ ಸ್ಪೀಕರ್, ಸಿದ್ದು ಪಾಟೀಲ್, ಅಲಮಪ್ರಭು ಪಾಟೀಲ್, ಕೂತ್ಕೊಳ್ಳಿ ಮೈಕಲ್ ಕೂತ್ಕೊಳ್ಳಿ. ಆಯ್ತು, ನೀವು ಕೂತ್ಕೊಳ್ಳಿ. ಆಯ್ತು, ಮಾತಾಡಿ. ಆಯ್ತು, ಅಲಮಪ್ರಭು ಪಾಟೀಲ್ ಮಾತಾಡಿ. ಆಯ್ತು, ಪ್ರಶ್ನೆ ಕೇಳಿ ಇವರು. ಪ್ರಶ್ನೆ ಕೇಳಿ ಅಲಮಪ್ರಭು ಪಾಟೀಲ್. ಅಲಮಪ್ರಭು ಪಾಟೀಲ್ ಪ್ರಶ್ನೆ ಕೇಳಿ. ಸರ್ ಪ್ರಶ್ನೋತ್ತರ ಕೇಳಿ ನೀವು. ಪ್ರಶ್ನೆ ಕೇಳೋದು, ಉತ್ತರ ಕೇಳೋದು. ಆಯ್ತು, ಆಯ್ತು, ಚರ್ಚೆ ನಮ್ಮ ಸಮಯ ಹಾಳಾಗ್ತದೆ. ಆಯ್ತು. ನಮ್ದು ಪ್ರಶ್ನೆ ಇದೆ. ಈಗ ಮಾತಾಡಿ, ಈಗ ಮಾತಾಡಿ. ಈಗ ಪ್ರಶ್ನೆ ಕೇಳಿ. ಅವನೇನ್ ಕೇಳ್ತಾರೆ? ನೀವು ಪ್ರಶ್ನೆ ಕೇಳಿ, ಮಂತ್ರಿ ಉತ್ತರ ಕೊಡ್ತಾರೆ. ಸುನಿಲ್ ರಂಗನಾಥ್, ಮುಖ್ಯಮಂತ್ರಿಗಳಲ್ಲಿ ದಯಮಾಡಿ 1134ನೇ ಪ್ರಶ್ನೆಯನ್ನ ಕೇಳಿದ್ದೇನೆ. 1134ನೇ ಉಪಮುಖ್ಯಮಂತ್ರಿಗಳಲ್ಲಿ ಕೇಳಿದ್ದೇನೆ. ಎಲ್ಲರ ಕಿವಿಗೆ ಮೈಕ್ ಹಾಕಿ ಉತ್ತರವನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಉತ್ತರವನ್ನು ಒದಗಿಸಿದ್ದಾರೆ. ಒಟ್ಟು ಅಧಿಕಾರಿಗಳು 58,663 ಹೆಕ್ಟರ್
ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಿದ್ದಾರಂತೆ ಉತ್ತರ ಕೊಟ್ಟಿದ್ದಾರೆ. ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ, ದಯಮಾಡಿ ತಾವು ಒಂದ್ಸಲ ಆ ಭಾಗಕ್ಕೆ ಸುಮಾರು ಅವರು 95% ಗಿಂತ ನೀರನ್ನ ಬಿಟ್ಕೊಳ್ತಾ ಇದ್ದಾರೆ. ಚೀನಾ ನದಿಗೆ ನಮ್ಮ ಭೀಮಾ ನದಿ ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆಯ್ತು, ಉತ್ತರ ಕೊಡ್ಲಿ. ತಪ್ಪಿಸಬೇಕು. ಒಂದು ಸಮಿತಿಯನ್ನ ನೇಮಕ ಮಾಡಿ ಒಂದು ಸನ್ಮಾನ್ಯ ನ್ಯಾಯಮೂರ್ತಿ ಬಚ್ಚೇಗೌಡ ಪ್ರಕಾರ ನಾನು ಕೊಟ್ಟಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರು ಭೀಮಾ ಕೊಡ್ತಾ ಇದ್ದಾರೆ. ಯೋಜನೆ ಆಲಂಬಾಬು ಉತ್ತರ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರದವರು ಡೈವರ್ಟ್ ನೀರು ನಮ್ಮ ಭೀಮಾ ನದಿ ಬರ್ತಾ ಇಲ್ಲ. ಭೀಮಾ ನದಿಗೆ ಬರ್ತಕ್ಕಂಥದ್ದು ಕೃಷ್ಣಾ ನದಿ ನೀರು ಬರ್ತಾ ಹೊಲಸು ಗೋಪಿ ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ, ಭೀಮಾ ನದಿ ನೀರನ್ನ ಮಹಾರಾಷ್ಟ್ರದವರು ಬಚಾವತ್ತ ತೀರ್ಪಿನ ಪ್ರಕಾರ ಬಿಟ್ಟು ವಿರೋಧವಾಗಿ ತೆಗೆದುಕೊಳ್ತಾ ಇದ್ದಾರೆ. ಅದನ್ನ ಬಂದ್ ಮಾಡಿ ನಮಗೆ 3 TMC ನೀರು ಬಿಡಬೇಕು ಪ್ರತಿ ವರ್ಷ, ಅದನ್ನ ಬಿಡಬೇಕಂತ ಹೇಳಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ. ಅಧ್ಯಕ್ಷ, ಏನು ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಅವರು ಪ್ರಸ್ತಾವನೆಯನ್ನು ಮಾಡಿದ್ದಾರೆ, ಈಗಾಗಲೇ ಬೆಣ್ಣೆತೊರೆ ಯೋಜನೆ, ಗುಂಡಾತರ ನಾಲಾ ಯೋಜನೆ ಮತ್ತು ಅಮರ್ಜ ಯೋಜನೆ ಇವೆರಡೂ ಕೂಡ ಈಗಾಗಲೇ 1922ರಲ್ಲಿ ಇದಕ್ಕೆ ಸುಮಾರು 20,234 ಹೆಕ್ಟೇರ್ ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಕರ್ಯವನ್ನು ಒದಗಿಸಲಾಗಿದೆ. ಗುಂಡುತರ ನಾಲೆ ಹತ್ರ 7,943 ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಹರಿಸಿ ರೈತರ ಜಮೀನುಗಳಿಗೆ ನೀರಾವರಿ ಕಲ್ಪಿಸಲಾಗಿದೆ. ಇದು ಅಮೃತ ಯೋಜನೆ ಕೂಡ ಈಗಾಗಲೇ ನಾವು 7,400 ಹೆಕ್ಟೇರ್ ಜಮೀನಿಗೆ ಒಳಹರಿವಿನ ಕೊರತೆ ಮೀಸಲು ಈಗ ಕಾಮಗಾರಿಗಳನ್ನು 2008ರಲ್ಲಿ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಈಗ ಭೀಮಾ ಈಗಾಗಲೇ ಕೂಡ ಈಗ ಏತ ನೀರಾವರಿ ಯೋಜನೆಗೆ ನಡೆದಿದೆ. ಬಟ್ ಅವರು ಒಂದು ನಿಯೋಗ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾನು ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಏನು ಅವಶ್ಯಕತೆ ಇದೆ ಅನ್ನೋದನ್ನು ತಿಳಿಸಿ ನಾನು ಸೂಕ್ತ ಕ್ರಮವನ್ನು ಕೈಗೊಳ್ತೇನೆ. ಡಾಕ್ಟರ್ ಮಂತರ್ಗೌಡ, 4 KH ಪುಟ್ಟಸ್ವಾಮಿ ಗೌಡ್ರು, ಬಸವರಾಜ್. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 975 ಮಾನ್ಯ ಸಣ್ಣ ನೀರಾವರಿ ಸಚಿವರಲ್ಲಿ ಕೇಳಬಯಸ್ತಾ ಇದ್ದೇನೆ. ಎಲ್ಲ ಇಯರ್ಫೋನ್ ಹಾಕಿ ಕೂತ್ಕೊಂಡು. ಸನ್ಮಾನ್ಯ ಅಧ್ಯಕ್ಷ ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ,